ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದಲ್ಲಿ ಅಂತರಂಗದ ಅರಿವು ಪುಸ್ತಕ ಓದುಗರ ಬಳಗದ ವತಿಯಿಂದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ಭಕ್ತಿಪೂರ್ವಕವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಲೇಖಕ ವೀರಣ್ಣ ಕುಂಬಾರ್ ಅವರ 1000 ಲಿಂಗ ನುಡಿಗಳು ಕೃತಿಯ ಪರಿಚಯ ಕಾರ್ಯಕ್ರಮವೂ ಕೂಡ ಆಯೋಜನೆ ಮಾಡಲಾಗಿತ್ತು. ಏಪ್ರಿಲ್ 20 ಬೆಳಿಗ್ಗೆ 11 ಗಂಟೆಗೆ ನಡೆದ ಈ ಕಾರ್ಯಕ್ರಮವನ್ನು ಶ್ರೀ ಗುರುಪಾದ ವೀರಣ್ಣ ಕುಂಬಾರ್ ಉದ್ಘಾಟಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂಬರೀಶ್ ಹೂಗಾರ್ ವಹಿಸಿದ್ರು. ಕೃತಿ ಪರಿಚಯವನ್ನ ಮರಲಿಂಗ ಯಾದಗಿರಿ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಸಂತೋಷ್ ಹೂಗಾರ್ ತಡಕಲ್, ಶರಣಗೌಡ ದಳಪತಿ, ದೀಪಕ್ ಮಡಿವಾಳ, ಚೆನ್ನಪ್ಪಗೌಡ ಶಂಕರವಾಡಿ, ಯಲ್ಲಲಿಂಗ ನಾಗೂರ್, ಪ್ರಕಾಶ್ ಪಾಟೀಲ್ ಹಾಗೂ ಮಲ್ಲಯ್ಯ ಸ್ವಾಮಿ ಉಪಸ್ಥಿತರಿದ್ದು ಬಸವಣ್ಣನವರ ಆದರ್ಶಗಳನ್ನು ಯುವ ಜನತೆಗೆ ತಲುಪಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇದೆ. 2 ಘಟನೆಗಳನ್ನ ನಾನು ಹೇಳ್ತೀನಿ. 12ನೇ ಶತಮಾನ ಒಂದು ಘಟನೆ ಏನು ಅಂದ್ರೆ, ಬಸವಣ್ಣನವರು 8 ವರ್ಷದ ಬಾಲಕರಾಗಿರ್ಬೇಕಾದ್ರೆ ಒಂದು ಘಟನೆ ನಡೀತದೆ. ಮನೆಯಾಗಿರ್ಬೇಕಾದ್ರೆ ಬಸವಣ್ಣ ಮನೆಯೊಳಗೆ ಆಟ ಆಡ್ತಿರ್ತಾರೆ. ಅವರ ತಾಯಿ ಮಾದಲಾಂಬಿಕೆ ಅವರು ಮನೆ ಕೆಲಸದೊಳಗೆ ನಿರತರಾಗಿರ್ತಾರೆ. ತಂದೆ ಮಾದರಸ ಹೊರಗೆ ಹೋಗಿರ್ತಾರೆ. ಮಗು ಆಟ ಆಡ್ತಿರ್ಬೇಕಾದ್ರೆ ಬಾಗಿಲಲ್ಲಿ ಒಂದು ಶಬ್ದ ಬರ್ತದೆ. ಆ ವ್ಯಕ್ತಿ ಏನು ಮಾತಾಡ್ತಾರೆ ಅಂದ್ರೆ, ಅಮ್ಮವರೇ ಪಾದರಕ್ಷೆಗಳನ್ನ ತಯಾರು ಮಾಡಿದ್ದೀನಿ, ತೆಗೆದುಕೊಂಡು ಹೋಗ್ರಿ ಅಂತ ತಲಬಾಗಿಲಲ್ಲಿ ನಿಂತು ಒಬ್ಬ ವ್ಯಕ್ತಿ ಕರೀತಾನೆ. ಅವಾಗ ಪಾದರಕ್ಷೆ ತಯಾರಾಗಿದವ ಅಂತ ಅಂದ್ಕೊಂಡ್ರೆ ಮಗು 8 ವರ್ಷದ ಬಸವಣ್ಣ ಓಡೋಡಿ ಏನು ಪಾದರಕ್ಷೆ ಮುಟ್ಟಬೇಕು ಅಂತ ಬಸವಣ್ಣ ಬಾಲಕ ಹಿಂಗ್ ಮುಟ್ಟಬೇಕಂತಿದ್ದ. ತಾಯಿ ದೂರಿನಿಂದ ಚೀರಿ ಹೇಳ್ತಾಳೆ, ಮಗು ಆ ಪಾದರಕ್ಷೆಗಳನ್ನ ಮುಟ್ಟಬೇಡ ಅಂತ. ಅವಾಗ ಮಗು ಯಾಕಮ್ಮ ಪಾದರಕ್ಷೆ ತಂದು ಕೊಟ್ಟಿದ್ದಾರ ಹಾಕೋಕ ಯಾಕೆ ಮುಟ್ಟಬಾರ್ದಂತಿ? ಯಾಕೆ ಮುಟ್ಟಬಾರ್ದು ಅಂದ್ರೆ ಅವು ಮೈಲಿಗೆ ಅದಾವಪ್ಪ, ಕೆಳಜ ವರ್ಗದವ ಏನಪ್ಪ ತಯಾರು ಮಾಡಿದವ, ಅವುಗಳನ್ನು ಮುಟ್ಟಬಾರ್ದು, ಮೈಲಿಗೆಯಿಂದ ಕೂಡಿದವ, ಮುಟ್ಟಬೇಡ. ಅವಾಗ ಮಗು ಪ್ರಶ್ನೆ ಕೇಳ್ತಾರ, ಮುಟ್ಟಬೇಡ ಅಂದ್ರೆ ಕಾಲೊಳಗೆ ಮುಟ್ಲಾರ್ದೆ ಹೆಂಗ್ ಹಾಕೋಲ್ಲ ನಾವು? ಅವಾಗ ತಾಯಿ ಹೇಳ್ತಾರೆ, ಅದಕ್ಕೂ ಕೂಡ ಒಂದು ಉಪಾಯ ಅದಪ್ಪ ನಮ್ಮಲ್ಲಿ ಅಂತ ಹೇಳಿ ಜಗಲಿಯ ಮೇಲೆ ಇರ್ತಕ್ಕಂಥ ಪಾದೋದಕವನ್ನು ತೆಗೆದುಕೊಂಡು ಬಂದು ಆ ಪಾದರಕ್ಷೆ ಮೇಲೆ ಸಿಂಪಡಿಸ್ತಾಳೆ. ಈಗ ತೆಗೆದುಕೊಂಡು ಪಾಪ ಅಂತ ಹೇಳ್ತಾರೆ. ಮಗು ಕೇಳ್ತಾರೆ, ಬಸವಣ್ಣ ಅಮ್ಮ ಅದ ಸಿಂಪಡಿಸೋಣ ಏನಾಗ್ತದ? ಅವು ಪಾದೋದಕ ಅದಾವಪ್ಪ, ಪಾದೋದಕವನ್ನ ಪಾದರಕ್ಷೆ ಮೇಲೆ ಸಿಂಪಡಿಸ್ತೀವಿ ಅಂದ್ರೆ ಆ ಪಾದರಕ್ಷೆಗಳು ಮೈಲಿಗೆಯನ್ನ ಕಳ್ಕೊಂಡು ಪವಿತ್ರ ಆಗ್ತಾವ. ಈಗ ನಾವು ಕಾಲೊಳಗೆ ಧರಿಸ್ಕೊಳ್ಬಹುದು, ಅವುಗಳನ್ನ ಕೈಯಿಂದ ಎತ್ಕೊಂಡು ಬಾ ಒಳಗಡೆ ಅಂತ. ಅವಾಗ 8 ವರ್ಷದ ಬಸವಣ್ಣ ಪ್ರಶ್ನೆ ಮಾಡ್ತಾನೆ, ಅಮ್ಮ ಪಾದರಕ್ಷೆಗಳ ಮೇಲೆ ಪಾದೋದಕ ಸಿಂಪಡಣೆ ಮಾಡುವುದರಿಂದ ಪಾದರಕ್ಷೆಗಳ ಪವಿತ್ರ ಆಗ್ತೀವಂದ್ರೆ ಅದೇ ಪಾದೋದಕವನ್ನ ಪಾದರಕ್ಷೆ ತಯಾರು ಮಾಡುವಂತ ಮನುಷ್ಯನ ಮೇಲೆ ಸಿಂಪಡಿಸು, ಅವನು ಪವಿತ್ರ ಆಗಲಿ, ಅವನಿಗೂ ಕೂಡ ಒಳ ಕರ್ಕೊಂಬರಿ ಅಂತಕ್ಕಂಥ 8 ವರ್ಷದ ಮುಂದೆ ಬಸವಣ್ಣ ಪ್ರಶ್ನೆ ಮಾಡ್ತಾರೆ. ಇದು ನಾವು ನೆನೆಸ್ಕೊಳ್ಬೇಕು. ಅವಾಗಿಂದ ಬಸವಣ್ಣನವರ ತಿಳಿವಳಿಗಿರ್ತಕ್ಕಂಥ ಜಾತಿ ನಿರ್ಮೂಲನೆಯನ್ನ, ಸಮಾನತೆಯ ಪರಿಕಲ್ಪನೆಯನ್ನ 12ನೇ ಶತಮಾನದೊಳಗ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮೂಲಕ, ಅರ್ಥಮಂತ್ರಿಯಾಗುವ ಮೂಲಕ, ಪ್ರಧಾನಮಂತ್ರಿಯಾಗುವ ಮೂಲಕ 770 ಶರಣರನ್ನ ಒಂದೇ ವೇದಿಕೆ ಮೇಲೆ ತರುವ ಮೂಲಕ ಸಾಧನೆಯನ್ನು ಮಾಡಿ ಸಾಧಿಸಿ ತೋರಿಸಿದ್ದು 12ನೇ ಶತಮಾನದ ಬಸವಣ್ಣನವರು. ಇದು ಒಂದು ಘಟನೆ. ಇನ್ನೊಂದು ಘಟನೆ ಏನು ತಿಳ್ಕೊತೀವಿ ಅಂದ್ರೆ, ಬಸವಣ್ಣನವರು ಪ್ರಧಾನಮಂತ್ರಿಯಾಗಿ ಅನುಭವ ಮಂಟಪದೊಳಗೆ ಕೆಲಸ ಮಾಡಬೇಕಾದ್ರೆ ಒಂದು ಘಟನೆ ನಡೀತದೆ. ರಸ್ತೆ ಮೇಲೆ ಏನಪ್ಪಾ ಅಂದ್ರೆ ಇವರು ಕುದುರೆ ಮೇಲೆ ಹೋಗ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ಓಡೋಡಿ ಬರ್ತಾ ಇರಬೇಕಾದ್ರೆ ಕೆಳ ಓಣಿಯನ್ನ ಬಿಟ್ಟು ಮೇಲ್ವರ್ಗದಲ್ಲಿ ವಾಸಿಸುವ ಓಣಿಗೆ ಏನಪ್ಪಾ ಸಂಬೋಳಿ ನಾಗಣ್ಣ ಹೋಗಿ ಅಲ್ಲಿ ನೀರನ್ನ ಮುಟ್ಟತಕ್ಕಂಥದ್ದನ್ನ ನೋಡ್ತೀವಿ ನಾವು. ಅವಾಗ ಎಲ್ಲ ಮೇಲ್ವರ್ಗದ ಜನರು ಬಂದು ಆ ಸಂಬೋಳಿ ನಾಗಣ್ಣನಿಗೆ ಹೊಡಿತಾರೆ, ಕಟ್ಟಿಗೆಯಿಂದ ಹೊಡಿತಾರೆ, ಕಲ್ಲಿನಿಂದ ಹೊಡಿತಾರೆ. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಮುಖಂಡರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಸವಣ್ಣನವರ ಸಂದೇಶಗಳನ್ನು ಸ್ಮರಿಸಿದ್ದಾರೆ. ಕಾರ್ಯಕ್ರಮವು ಧಾರ್ಮಿಕ ಹಾಗೂ ಸಾಹಿತ್ಯಿಕ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿದೆ. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.